ನಾಯಕರು, ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು, ಬಹಳ ಸಮಯ ಆಗಿದೆ. ಸುಮಾರು 2 ಗಂಟೆಗೆ ತಾವೆಲ್ಲ ಬಂದಂಥವ್ರು. ಇನ್ನು ರಾಜ್ಯಾಧ್ಯಕ್ಷರು ಮತ್ತು ಸಚಿವರಾದಂಥ ಮಧು ಬಂಗಾರಪ್ಪನವರು ಮಾತನಾಡಲಿಕ್ಕೆ ಬಾಕಿ ಇದೆ. ಇವತ್ತು ಅವರ ಭಾಷಣವೇ ಅತ್ಯಂತ ಪ್ರಮುಖವಾದದ್ದು. ಕಾರಣ ಅಂತಂದರೆ ಕೇವಲ ಸಚಿವರಾಗಿಲ್ಲ, ಸಂಘಟನಾತ್ಮಕ ದೃಷ್ಟಿಯಿಂದ ಹಿಂದುಳಿದ ವರ್ಗದ ರಾಜ್ಯ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಬಹಳ ಪ್ರಮುಖ ಕಾಲಘಟ್ಟ ಇದೆ. ರಮೇಶ್ ಅವರು ಎದೆಗುಂದದ ಬೇಡ, ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ. ಬಾಕಿ ಯಾರು ಏನೇ ಹೇಳಿದ್ರು ಅಧಿಕಾರ ಸ್ವೀಕಾರ ಸಮಾರಂಭ ಇದು ಅಲ್ಲವೇ ಅಲ್ಲ. ಇದು ಜವಾಬ್ದಾರಿ ಸ್ವೀಕಾರ ಸಮಾರಂಭ. ಪಕ್ಷದೊಳಗೆ ಯಾವುದೇ ಜವಾಬ್ದಾರಿನ ಕೊಟ್ಟಾಗ ಅದನ್ನು ಅಧಿಕಾರ ಅಂತ ಯಾವತ್ತು ನಾವು ಭ್ರಮಿಸ್ತೇವೋ ಅವತ್ತು ನಾವು ಕಾರ್ಯಕರ್ತರ ದೂರ ಆಗ್ತಾ ಹೋಗ್ತೇವೆ. ನನಗೇನು ಅಧಿಕಾರ ಸಿಕ್ಕಿದೆ ಅಂತ ಭಾವಿಸುವ, ನನಗೊಂದು ಜವಾಬ್ದಾರಿ ಸಿಕ್ಕಿದೆ. ಸಂಘಟನೆಯಿಂದ ಎಲ್ಲರೂ ಒಟ್ಟಾಗಿ ಕರೆದುಕೊಂಡು ಹೋಗ್ತಕ್ಕಂಥ, ಒಳ್ಳೆಯ ಮತ್ತು ತುಂಡಾದ ಯಾವುದೇ ಮುತ್ತುಗಳಿದ್ರೆ ಅದನ್ನು ಜೋಡಿಸಿ ಒಂದು ಹಾರವನ್ನಾಗಿ ಮಾಡ್ತಕ್ಕಂಥ, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸುಂದರ ಕಲಾಕೃತಿಯನ್ನು ಮಾಡುವಂಥ ಜವಾಬ್ದಾರಿ ನನಗಿದೆ ಅಂತೇಳಿ ಭಾವಿಸ್ಬೇಕೆ ಹೊರತು ಯಾರಾದರೂ ಪಕ್ಷ ಕೊಟ್ಟಂಥ ಜವಾಬ್ದಾರಿನ ಇದು ಅಧಿಕಾರ ಅಂತ ಭಾವಿಸೋ ದಿವಸ ಸಂಘಟನೆಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಯಾವಾಗ ಅದನ್ನು ಭಾವಿಸ್ತಾನೆ ಇನ್ನೊಬ್ಬರ ಜೊತೆಗೆ ಸಮಾಲೋಚನೆಯನ್ನು ಕೈ ಬಿಟ್ಟು ಬಿಡ್ತಾರೆ, ಸಮಾಲೋಚನೆ ನಿಂತು ಹೋಗ್ತದೆ. ನಾನು ಹೇಳುವುದೇ ಸರಿ ಅಂತಕ್ಕಂಥ ಒಂದು ಮನೋಭಾವದಿಂದ ಹೊರಟಾಗ ಸಂಘಟನೆಯ ಜೋಡುವಿಕೆ ಹೊರಟೋಗಿ ಅದು ತುಂಡಾಗ್ಲಿಕ್ಕೆ ಶುರುವಾಗುತ್ತೆ. ಸಣ್ಣ ಪುಟ್ಟ ಗುಂಪುಗಳಾಗಿ ಪರಿವರ್ತನೆ ಆಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದುಳಿದ ಸಮೂಹ ಅದನ್ನು ಒಗ್ಗೂಡಿಸ್ತಕ್ಕಂಥ, ಅದು ಯಾಕೋ ನಮ್ಮಿಂದ ಸ್ವಲ್ಪ ದೂರ ಇದೆ. ಅದನ್ನು ವಾಪಸ್ ಪಕ್ಷಕ್ಕೆ ಕರೆದುಕೊಂಡು ಬರುವಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ರಮೇಶ್ ಅವರ ಹೆಗಲ ಮೇಲಿದೆ. ನಾನು ಮಧು ಬಂಗಾರಪ್ಪನವ್ರನ್ನ ಮೆಚ್ಚುತ್ತೇನೆ. ಕಾರಣ ಅಂತಂದ್ರೆ ರಮೇಶ್ನಂತ ಒಬ್ಬ ಮೈಕ್ರೋಸ್ಕೋಪಿಕ್ ಜಾತಿಯನ್ನು ಹುಡುಕಿ, ಅವ್ರು ಬಾಕಿ ಎಲ್ಲರೂ ಅವರ ಬಂಡ್ಸ್ ಅಂತ ತಿಳ್ಕೊಂಡಿದ್ದಾರೆ. ಬಂಡಸೊಳಗೇನೆ ಅತ್ಯಂತ ಹಿಂದುಳಿದ ಜಾತಿಯೊಳಗೆ ಹಿಂದುಳಿದಂಥ ನಾಡವ ಮೈಕ್ರೋಸ್ಕೋಪಿಕ್. ಬಹುಶಃ ದುರ್ಬೀನ್ ಹಾಕೊಂಡು ಹುಡುಕೊಂಡ್ರೆ ಬಹಳ ಕಡಿಮೆ ಸಿಗ್ಬೋದು. ಅಂಥವರನ್ನು ಹುಡುಕಿ ನೀವು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಜಾತಿಯ ಸಂಖ್ಯೆಗೆಲ್ಲ ಒಬ್ಬ ಕಾರ್ಯಕರ್ತನ ಕರ್ತೃತ್ವ ಶಕ್ತಿಗೆ ಮಾನ್ಯತೆಯನ್ನು ತಾವು ಕೊಟ್ಟಂಗಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸವಾಲಿನ ದಿನಗಳು ಕಣ್ಮುಂದಿವೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರೋದಿದೆ. ಅವತ್ತಿನ ದಿವಸ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದುಳಿದ ಮತದಾರರನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕು. ನಮ್ಮ ನಾಯಕರಾಗಿ ರಮೇಶ್ ಅವರು ಮುಂದೆ ಇಡಬೇಕು. ನಾವು ನಮ್ಮನ್ನು ನಾವೇ ಪ್ರಶಂಸೆ ಮಾಡಿಕೊಂಡು ಕಾಲ ಕಳೆಯುವ ಹೊತ್ತಿದಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಂತ ಒಬ್ಬ ಹಿಂದುಳಿದ ನಾಯಕರಿದ್ದೂ ಸಹ ನಾವು ಹಿಂದುಳಿದವರನ್ನು ನಮ್ಮ ತೋಳ್ತಕ್ಕೆಗೆ ಕರ್ಕೊಂಡು ಬರೋಕ್ಕೆ ಸಾಧ್ಯ ಆಗದೇ ಇದ್ರೆ ಎಲ್ಲೋ ನಮ್ಮಲ್ಲಿ ದೋಷ ಇದೆಯೇ ಹೊರತು ಮತದಾರರಲ್ಲೂ ಅಲ್ಲ, ಪಕ್ಷದಲ್ಲೂ ಕೂಡ ಅಲ್ಲ. ನಮ್ಮೊಟ್ಟಿಗೆ ಅವ್ರಿಗೆ ಕರ್ಕೊಂಡು ಬರುವಂಥ ವಿಶೇಷ ಪ್ರಯತ್ನ ಆಗಬೇಕಾಗಿದೆ. ಇಡೀ ಜಿಲ್ಲೆಯೊಳಗೆ ನಾವೆಲ್ಲರೂ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಅತಿ ಹೆಚ್ಚು ಮತದಾರರಿರ್ತಕ್ಕಂಥದ್ದು ಹಿಂದುಳಿದವರ ಸಮೂಹ. ಅತಿ ಹೆಚ್ಚು ಕೆಲಸವನ್ನ ಮಾಡಿದಂಥ ಒಬ್ಬ ನಾಯಕರ ಮಗಳನ್ನ ನಾವು ಬಂಗಾರಪ್ಪನವ್ರು ಜಿಂದಾಬಾದ್ ಹೇಳ್ತಾ ಇದ್ದೇವೆ, ಬಂಗಾರಪ್ಪನ ಉಪಕಾರ ಸ್ಮರಣೆ ಮಾಡ್ತಾ ಇದ್ದೇವೆ. ಅಂಥವರ ಮಗಳನ್ನ ನಿಲ್ಲಿಸಿದಾಗ ಕೂಡ ಯಾರು ಬಡವರಿಗೋಸ್ಕರ ಆರಾಧನಾ, ವಿಶ್ವ, ಆಶ್ರಯ ಈ ಥರ 10 ಹಲವಾರು ಬಡಪರ ಯೋಜನೆಗಳನ್ನ ತಂದಂಥ ಸನ್ಮಾನ್ಯ ಬಂಗಾರಪ್ಪನವರು ಹಿಂದುಳಿದವರ ಚಾಂಪಿಯನ್ ಅಂತೇಳಿ
ಇವತ್ತು ಕೂಡ ನೆನಪಿಸ್ಕೊಳ್ತೇವೆ. ಆದರೆ ಚುನಾವಣೆಯ ಸಂದರ್ಭದೊಳಗೆ ಅವ್ರನ್ನ ಮರೆತು ಬಿಟ್ವಿ ನಾವು. ಅವರ ಮಗಳನ್ನು ಸೋಲಿಸಿದ್ವಿ ನಾವು ಅತಿ ಹೆಚ್ಚು ಸಂಖ್ಯೆಯನ್ನು ಇಟ್ಟುಕೊಂಡು. ನಮಗೆ ಸೋಲಾಗ್ತಾ ಇದೆ ಅಂದರೆ ಅದು ಅಭ್ಯರ್ಥಿಯ ಸೋಲಲ್ಲ, ಸ್ಥಳೀಯವಾಗಿ ನಾನು ಸಂಬಂಧಗಳನ್ನ ಇಟ್ಟಿರೋದೆಲ್ಲೋ ಕಡಿಮೆಯಾಗಿದೆ. ಹಿಂದುಳಿದ ಮತದಾರರ ಮನಸ್ಸನ್ನು ಗೆಲ್ಲುವಲ್ಲಿ ನಾವು ಸ್ಥಳೀಯ ಕಾರ್ಯಕರ್ತರು ವಿಫಲರಾಗಿದ್ದೇವೆ. ನಾವೆಲ್ಲೋ ಅಂತರವನ್ನು ಮೇಂಟೈನ್ ಮಾಡಿಕೊಂಡಿದ್ದೇವೆ ಅನ್ನೋದನ್ನ ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ ಇದೆ. ಅತ್ಯುತ್ತಮ ಕ್ಯಾಂಡಿಡೇಟ್, ಅತ್ಯುತ್ತಮ ಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಎಲ್ಲರನ್ನು ಇಟ್ಕೊಂಡು ಕೂಡ ನಾವು ಸೋಲನ್ನು ಅನುಭವಿಸ್ತಿದ್ವಲ್ಲ, ಅದರ ಸೇಡನ್ನು ಈ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ತೀರಿಸೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದೆ. ರಮೇಶ್ ಅವರು, ನಾನು ಹೆಚ್ಚು ಮಾತಾಡೋದಿಲ್ಲ, ಸಮಯ ಆಗಿದೆ, ಎಲ್ಲ ತಾಲೂಕಲ್ಲಿ ಪ್ರವಾಸವನ್ನು ಮಾಡಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ಜಾತಿ, ಕೇವಲ ಪ್ರಮುಖ ಜಾತಿಗಳ ನಾಯಕರನ್ನು ಮಾತ್ರ ಹುಡುಕಬೇಡಿ, ಎಲ್ಲ ಜಾತಿಯವರ ನೂರಾರು ಪಂಗಡಗಳಿವೆ. ಒಂದೊಂದು ಪಂಗಡದಲ್ಲೂ ಕೂಡ 500,000 ಇರತಕ್ಕಂಥ ಜಾತಿ. ಶಿವಮೊಗ್ಗ ಗ್ರಾಮಾಂತರದೊಳಗೆ ದೇವಾಂತರ 1,500-2,000 ಜನ ಇದ್ದಾರೆ. ದೇವಾಂತರ ನಾವು ಬೆಳೆಸ್ಕೊಂಡೇ ಇಲ್ಲ. ಆ ಥರ ಸಣ್ಣ ಪುಟ್ಟ ಜಾತಿಗಳು, ಉದಾಹರಣೆ ಪಟ್ಟಿ ಮಾಡೋಕ್ಕೆ ಹೋಗಲ್ಲ ನಾನು. ಆ ಸಣ್ಣ ಸಣ್ಣ ಜಾತಿಗಳನ್ನು ನಮ್ಮ ಜೊತೆಗೆ ತೆಗೆದುಕೊಂಡಿದ್ದೇವ ಅಂತೇಳಿ ಪಟ್ಟಿ ಮಾಡಿ ಎಲ್ಲ ತಾಲೂಕಲ್ಲೂ ಅಂಥವನ್ನು ನಮ್ಮೊಟ್ಟಿಗೆ ಕರೆದುಕೊಂಡು ಬನ್ನಿ. ಆ ಎಲ್ಲ ಮತಗಳನ್ನು ನಾವು ಒಟ್ಟಾಗಿ ಕ್ರೋಢೀಕರಿಸೋಣ. ಈ ಬಾರಿ ಗೆಲುವು ನಮ್ಮದಾಗಬೇಕು, ಎಲ್ಲ ಹಂತದಲ್ಲಿ ಗೆಲುವು ನಮ್ಮದಾಗಬೇಕು. ಸಂಘಟನೆ ಅಂತಂದರೆ ಬಾಯಿ ಮಾತಲ್ಲಿ ಸಂಘಟನೆ ಸಂಘಟನೆ ಅಂದರೆ ಸಾಕಾಗೋದಿಲ್ಲ. ಅಥವಾ ಸಂಘಟನೆ ಅನ್ನೋದು ಬಹಳ ದೊಡ್ಡ ಮಾಡೋಕ್ಕಾಗ ಕೆಲಸವೂ ಅಲ್ಲ. ವೆರಿ ಸಿಂಪಲ್ ಲಾಜಿಕ್. ಅದೇ ನಮ್ಮ ಹತ್ರ ಕೊರತೆ ಇರೋದು, ಅದನ್ನೇ ಸರಿಪಡಿಸ್ಕೋಬೇಕಾಗಿದೆ. ಕಮಿಂಗ್ ಟುಗೆದರ್, ಥಿಂಕಿಂಗ್ ಟುಗೆದರ್ ಆ್ಯಂಡ್ ವರ್ಕಿಂಗ್ ಟುಗೆದರ್, ದಟ್ ಇಸ್ ದಿ ಆರ್ಗನೈಸೇಷನ್. ನಾವು ಒಟ್ಟಾಗಿ ಬರುವಂಥದ್ದು, ಯಾವುದೋ ಒಂದು ಕರೆ ಕೊಟ್ಟರೆ ಒಟ್ಟಾಗಿ ಬರುವಂಥದ್ದು, ಒಟ್ಟಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಒಟ್ಟಾಗಿ ಆಲೋಚನೆ ಮಾಡಿದ ನಂತರ ನಾನು ಹಂಗೆ ಹೇಳಿದೆ, ಅವನು ಕೇಳಿಲ್ಲ, ಇವನು ಹೇಳಿದಾನೆ, ಇವನು ಮಾಡ್ಕೊಂಡು ಹೋಗಲಿ, ಈ ಥರ ಅಪಸ್ವರಗಳಿಲ್ಲದೆ ಆ ತೀರ್ಮಾನ ಎಲ್ಲರಿಗೂ ನಮ್ಮದೇ ಇದು ಅಂತೇಳಿ ಪ್ರತಿಯೊಬ್ಬರು ಹೇಳಿಕೊಂಡು ಒಟ್ಟಾಗಿ ಕೆಲಸ ಮಾಡೋದು. ಅದರ ಕೊರತೆ ಪಕ್ಷದೊಳಗೆ ನಮ್ಮ ಜಿಲ್ಲೆಯಲ್ಲಿದೆ. ಒಟ್ಟಾಗಿ ಬರೋದೇ ಇಲ್ಲ, ಗುಂಪಾಗಿ ಬರೋದು. ನಾವು ಹೋಗ್ಬೇಕಾದ್ರೂ ಗುಂಪಾಗಿ ಹೋಗೋದು. ಮತ್ತು ಪರಸ್ಪರ ಟೀಕೆ ನಮ್ಮ ಮಧ್ಯೆನೇ, ನಮ್ಮ ಕಾರ್ಯಕರ್ತರ ಮಧ್ಯೆನೇ. ಇಲ್ಲಿ ಯಾರೂ ಯಡಿಯೂರಪ್ಪನವ್ರನ್ನ, ಅವರ ಮಕ್ಕಳನ್ನ ಟೀಕೆ ಮಾಡಿದ ನಾಯಕನ ನಾನು ನೋಡಲೇ ಇಲ್ಲ. ಬಿಜೆಪಿ ಟೀಕೆ ಮಾಡೋರೇನು ನೋಡಲಿಲ್ಲ ನಾನು, ಕಡಿಮೆ, ವೆರಿ ಫ್ಯೂ. ಇಲ್ಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಹಳ ಕಡಿಮೆ. ಆದರೆ ನಮ್ಮನ್ನು ಟೀಕೆ ಮಾಡೋ ಸಂಖ್ಯೆ ಬಹಳ ಇದೆ. ಅದೇನು ನಮ್ಮನ್ನ ಮೀರಿದ ಆತ್ಮೀಯತೆ ಸಂಬಂಧ ಅವ್ರ ಜೊತೆಗಿದೆಯೋ ನನಗೆ ಗೊತ್ತಿಲ್ಲ. ಈ ಜಿಲ್ಲೆಯೊಳಗೆ ಪಕ್ಷವನ್ನು ಕಟ್ಟಲಿಕ್ಕೆ ರಾಜಕೀಯ ಎದುರಾಳಿಗಳಾಗಿರ್ತಕ್ಕಂಥವ್ರ ಜೊತೆಗೆ ಬಹಳ ಸೌಹಾರ್ದ ಸಂಬಂಧಗಳನ್ನ ಇಟ್ಟುಕೊಂಡು ಪಕ್ಷ ಕಟ್ಟಕ್ಕಾಗೋದಿಲ್ಲ. ಸಂಘರ್ಷದ ದಿನ ಇದು ಹೋರಾಟದ ಮೂಲಕ ಕಟ್ಟಬೇಕು. ಎಲ್ಲಿ ನಮ್ಮ ಶಾಸಕರಿಲ್ವೋ ಅಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟಗಳನ್ನ ಪ್ರಾರಂಭ ಮಾಡಬೇಕು. ಅಲ್ಲಿ ಸಮಸ್ಯೆ ತಗೊಂಡು ಹೋರಾಟ ಮಾಡಬೇಕು. ಸರ್ಕಾರ ನಮ್ಮದಿದೆ, ಶಾಸಕ ಬೇರೆಯವರಿದ್ದಾನೆ. ಸರ್ಕಾರ ಕೊಟ್ಟ ಸವಲತ್ತನ್ನು ಜನಕ್ಕೆ ಮುಟ್ಟಿಸಿಲ್ಲ, ಅದನ್ನು ನಾವು ಮುಟ್ಟಿಸ್ತೇವೆ ಅಂತ ಕಾರ್ಯಕರ್ತರು ಹೊರಡಬೇಕು. ಅದು ಬಿಟ್ಟು ಅಲ್ಲಣ್ಣ ನಮ್ಮ ಪಕ್ಷನ ಅಧಿಕಾರದಾಗಿದೆ, ನಾವೇನು ಹೋರಾಟ ಮಾಡೋದು ಇಲ್ಲ. ಹೋರಾಟ ಆ ಸವಲತ್ತುಗಳನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸೋಕ್ಕೋಸ್ಕರ, ಬಡವರ ಪರ ನಾವಿದ್ದೇವೆ, ಶೋಷಿತರ ಪರ ಇದ್ದೇವೆ ಅಂತ ತೋರ್ಸೋಕ್ಕೋಸ್ಕರ ಹೋರಾಟಗಳನ್ನ ಮಾಡಬೇಕು. ಈ ಥರ ಒಟ್ಟಾಗಿ ಮಾಡುವಂಥ ಎಲ್ಲ ಜವಾಬ್ದಾರಿನ ಸದ್ಯಕ್ಕೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ರಮೇಶ್ ಅವ್ರಿಗೆ ಹೇಳ್ತೇವೆ. ಅದೇ ರೀತಿ ಮಹಿಳಾ ಸಮಾವೇಶ ಆಗುತ್ತೆ ಅಂತಂದರೆ ನಮ್ಮ ಬಂಡಿ ಅವರು ಕೂಡ ಅದನ್ನೇ ಆಲೋಚನೆ ಮಾಡಬೇಕು. ನಮ್ಮ ಒಟ್ಟು ಅಲ್ಪಸಂಖ್ಯಾತರ ವಿಭಾಗದ ಜವಾಬ್ದಾರಿ ಬಂದಿದ್ದು ತಮಗೆ, ತಾವು ಕೂಡ ಹಿಂಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಎಲ್ಲ ವಿಭಾಗಗಳಲ್ಲಿ ಚರ್ಚೆ ಆಗಬೇಕು. ಅದು ಬಿಟ್ಟು ನಾನು ಚರ್ಚೆ ಆಗೋದು ನೋಡಿದರೆ ನನಗೆ ಜವಾಬ್ದಾರಿ ಇದೆ, ಫ್ಲೆಕ್ಸ್ನ ನನ್ನ ಫೋಟೋ ಯಾಕಿಲ್ಲ, ಫ್ಲೆಕ್ಸ್ನ ನನ್ನ 2ನೇ ಲೈನ್ನಾಗ ಹಾಕ್ಬಿಟ್ಟಿದ್ದಾನೆ, 3ನೇ ಲೈನಲ್ಲಿ ಹಾಕಿ, ಇದಕ್ಕೆ ಚರ್ಚೆ, ಇದಕ್ಕೆ ಹೋರಾಟ. ಮತ್ತು ಫ್ಲೆಕ್ಸ್ ಹಾಕೋದು ಹೆಂಗೆ? ಅವನ ಜೊತೆಗೆ 4 ಜನರ ಗುಂಪು, ಪಕ್ಷದ 5 ಫೋಟೋ ಹಾಕಲ್ಲ.
ಆ ಫ್ಲೆಕ್ಸ್ಗಳೇ ಕೂಡ ಸಾಕು. ನೋಡಿದರೆ ನಮ್ಮ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಎಷ್ಟು ಗುಂಪಾಗಿದೆ, ಎಷ್ಟು ಛಿದ್ರ ಆಗಿದೆ ಅಂತೇಳಿ ಊರಾಗಿರೋ ಫ್ಲೆಕ್ಸ್ಗಳು ಇರ್ತವೆ. ಅವ್ಯಾವತ್ತೂ ಕೂಡ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇ ಇಲ್ಲ. ಅದಕ್ಕೊಂದು ಫಾರ್ಮುಲಾ ಇಟ್ಕೊಳ್ಳಿ, ಎಲ್ಲರೂ ಹಾಕಬೇಕು ಅಂತಿಲ್ಲ. ಆಯಾ ಕಾರ್ಯಕ್ರಮಗಳಿಗೆ ಯಾರ ಅವಶ್ಯಕತೆ ಇದೆಯೋ ಅವರದನ್ನು ಹಾಕಬೇಕು, ಯಾರ ಅಗತ್ಯ ಇಲ್ಲವೋ ನಿಸ್ಸಂಕೋಚ ಕೈ ಬಿಡಬೇಕು. ಆ ಥರದ ಔದಾರ್ಯ ಪ್ರಬುದ್ಧತೆಯನ್ನು ಕಳೆದುಕೊಳ್ಳದೆ ಇದ್ದರೆ, ಆ ಪ್ರಬುದ್ಧ ಮಾನಸಿಕತೆ ಬರದೇ ಇದ್ದರೆ, ಒಂದು ಸಣ್ಣ ಫೋಟೋಕ್ಕೋಸ್ಕರ ಒಬ್ರಿಗೊಬ್ರು ಕಿತ್ತಾಟ, ಮತ್ತು ಅವ್ರ ಶಕ್ತಿ ಪ್ರದರ್ಶನ ಇಲ್ಲಂದರೆ ಅವನು ಮತ್ತು ಅವನು 4 ಜನ. ಯಾಕೆಂದ್ರೆ ಮತ್ತೆ ಅರ್ಜೆಂಟೇನು ಹೋದ್ರೆ ಕರ್ಕೊಂಡು ಹೋಗೊಬ್ರು ಬೇಕಲ್ಲ 4 ಜನ. ಆ ಥರ ಅಲ್ಲ, ಪಕ್ಷವನ್ನು ಕಟ್ಟಿಕೊಂಡು ಕುಣಿಬೇಕು. ಪಕ್ಷದ ಗೆಜ್ಜೆ ಕಟ್ಟಿಕೊಂಡು ಕುಣಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋಂಥ ವಿನಂತಿಯನ್ನು ಮಾಡ್ತಾ, ಇದೆಲ್ಲವನ್ನು ನಮ್ಮ ರಮೇಶ್ ವಿದ್ಯಾವಂತ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋದು. ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವುದು ಅಂತಂದರೆ ಅಬಾಬಾಬು ಎಲ್ಲ ಕೆಟ್ಟ ರಾಜಕಾರಣದ ಮಧ್ಯೆ ಬದುಕುವುದು ಅಂತ ಅರ್ಥ. ಯೂನಿವರ್ಸಿಟಿ ಅಂದರೆ ಹಂಗಿದೆ. ಜಾತಿಯ ರಾಜಕಾರಣ ಇದೆ, ದುಡ್ಡಿನ ರಾಜಕಾರಣ ಇದೆ, ಗುಂಪು ಜಗಳಗಳಿವೆ, ಒಳ ವ್ಯವಹಾರಗಳಿವೆ, ಭ್ರಷ್ಟಾಚಾರ ಇದೆ. ಆದರೆ ಏನೇನು ಇರಬಾರ್ದು ಅದರ ಮಧ್ಯೆ 5 ಜನರ ಕೈ ಕೆಳಗೆ ಅವರ ಆಪ್ತ ಸಹಾಯಕರ ಕೆಲಸ ಮಾಡಿದ ನಿಮಗೆ ಎಲ್ಲರನ್ನೂ ಹೊಂದಿಸ್ಕೊಂಡು ಹೋಗೋ ಶಕ್ತಿ ಇದೆ ಅಂತ ನಾನು ನಂಬ್ತೇನೆ. ವಿದ್ಯಾವಂತರಿದ್ದೀರ ತಾವು, ನಮ್ಮ ಶಾಸಕರಾಗಬೇಕಾಗಿತ್ತು. ನಿಮಗೆ ಯೋಗ್ಯತೆ ಇದೆ, ಇನ್ನು ಯೋಗ ಬರೋಕ್ಕೆ ಟೈಮ್ ತಗೊಳ್ತಾ ಇರ್ಬೋದು. ಯೋಗ ಯಾವತ್ತೊಂದು ದಿವಸ ಬರುತ್ತೆ. ತಾವೆಲ್ಲರ ಕೆಲಸವನ್ನು ಮಾಡಿ, ನಾನು ಇವರು ಬಂದಾಗ ಫಸ್ಟ್ ಘೋಷಣೆ ಆಗ್ತಿದ್ದಂಗೆ ಹೇಳಿದರು, ಒಂದೇ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ನಮ್ಮ ಹಿಂದುಳಿದ ನಾಯಕರು ಅಂದರೆ ಯಾರು ಅಂತ ಅವ್ರನ್ನ ತಯಾರು ಮಾಡಿ ನೀವು ಅಂತ. ನಾಟ್ ಓನ್ಲಿ ಬೈ ಕ್ಯಾಸ್ಟ್, ಜಾತಿಯಿಂದ ಮಾತ್ರ ನಾವು ಹಿಂದುಳಿದ ನಾಯಕರಾಗಬಾರದು. ಅದರ ಜೊತೆಗೆ ಅದರ ಬಗ್ಗೆ ಬೇಕಾದಂಥ ಸಾಮಾಜಿಕ ಭದ್ರತೆಯನ್ನು, ಟೆಕ್ಸ್ಚರ್ ಆಫ್ ದಿ ಸೊಸೈಟಿ, ಈ ಸಮಾಜದ ಆ ನೈಗೆ ಏನಿದೆ, ನೈಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸಾಮಾಜಿಕ ವ್ಯವಸ್ಥೆ ಹೇಗೆ ರೂಪುಗೊಂಡಿದೆ, ಹೇಗೆ ಜಾತಿ ವರ್ಗಗಳಿವೆ, ಎಲ್ಲಿ ಶೋಷಣೆ ಆಗ್ಬೋದು ಅಂತಕ್ಕಂಥ ಆ ನೈಗೆಯನ್ನು ಅರ್ಥ ಮಾಡಿಕೊಂಡವನು ಮಾತ್ರ ಸಾಮಾಜಿಕ ನ್ಯಾಯವನ್ನು ಕೊಡಿಸೋಕ್ಕೆ ಸಾಧ್ಯ ಆಗುತ್ತೆ. ಬರೇ ಮಾತಿನ ಬದ್ಧತೆ ಸಾಮಾಜಿಕ ನ್ಯಾಯ ಸಿಕ್ಕೋದಿಲ್ಲ, ಅದರ ಅಧ್ಯಯನ ಆಗಬೇಕು. ಅಂಥ ಅಧ್ಯಯನ ತಾವು ಮಾಡಬೇಕು. ಯಾರ್ಯಾರು ಪದಾಧಿಕಾರಿಗಳು ಮಾಡ್ತಿರೋ ತಾಲೂಕಲ್ಲಿ ಅವರಿಗೆ ಒಂದು ಪುಸ್ತಕ ಪ್ರಿಂಟ್ ಮಾಡಿ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಇದರಿಂದ ಇನ್ಕ್ಲೂಡಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲಾಖೆಯೊಳಗೆ ಹಿಂದುಳಿದವರಿಗೆ ಏನೇನು ಸವಲತ್ತುಗಳಿವೆ, ಯಾವ ಸೌಲಭ್ಯನ ಯಾರಿಗೆ ಕೊಡಿಸ್ಬೋದು ಅಂತಕ್ಕಂಥ ಒಂದು ಸಣ್ಣ ಕಿರು ಹೊತ್ತಿಗೆ ಅದಿಲ್ಲದೆ ಇದ್ದರೆ ನಮ್ಮ ಕಾರ್ಯಕರ್ತರು ನಾಯಕರ್ತರು ನಮ್ಮ ಕೇರಲ್ಲಿರ್ತಾರೆ. ಯಾರೋ ಬಂದು ಹೇಳ್ತಾನೆ ನಂಗೆ ಹಿಂಗಾಗಿದೆ ಅಂತ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದ್ರ ಬದಲಾಗಿ ನಿನಗೆ ಈ ಪ್ರಾಬ್ಲಮ್ ಇದೆಯಾ, ಬಾ ಈ ಇಲಾಖೆಯೊಳಗೆ ಇಂಥ ಸವಲತ್ತಿದೆ, ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ, ಕೊಡಿಸ್ತೇನೆ ಅಂತ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಮಾರ್ಗದರ್ಶಿತ ಬುಕ್ಲೆಟ್. ಅದರಲ್ಲಿ ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಫೋನ್ ನಂಬರ್ ಇರಬೇಕು, ಮಾಹಿತಿ ಇರಬೇಕು. ಅದೇ ರೀತಿ ಎಲ್ಲ ಕಡೆ ಅದು SC ST ಇರಲಿ, ಅಲ್ಪಸಂಖ್ಯಾತರಿರಲಿ, ಅವರ ವಿಭಾಗದಲ್ಲಿ ಮಾಡಬೇಕು. ಆದಷ್ಟು ಪ್ರಯತ್ನ ಅದನ್ನು ಮಾಡಿ ಅನ್ನಂತ ವಿನಂತಿ ಮಾಡಿ ನಿಮಗೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ನಮ್ಮ ಯಶಸ್ವಿ ನಾಯಕರಾಗಿ ತಾವು ಈ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು